ಸತ್ಯ ಅಸತ್ಯ, ನಿಜ ಸುಳ್ಳು, ಮಿಥ್ಯ ಮಾಯೆ, ಅಜ್ಞಾನ ಜ್ಞಾನ, unconsciousness, consciousness. They are in awareness. ನನ್ನಲ್ಲಿ ಸತ್ಯವೂ ಇದೆ, ಮಿಥ್ಯವೂ ಇದೆ, ಜ್ಞಾನವೂ ಇದೆ, ಅಜ್ಞಾನ. ನಾನು ಅವೇರ್ನೆಸ್, ನಾನು ಸಾಕ್ಷಿ, ಎರಡಕ್ಕೂ ಮೀರಿದ್ದು ನಾನು. ಇದು ನಿಜವಾದ ಬಿಡುಗಡೆ. ಎರಡಕ್ಕೂ ಮೀರಿ ಹೋಗೋದೆ, ಇವೆಲ್ಲ ಮಾಡ್ತಾ ಇರೋದೇ ಅದಕ್ಕೆ, ಎರಡನ್ನೂ ಮೀರಿ ಹೋಗೋದು. ಈ ಅವೇರ್ನೆಸ್ ಈಸ್ ಇನ್ಹರೆಂಟ್. ನಾನು ಸತ್ಯದಲ್ಲಿದ್ದಾಗ, ಜ್ಞಾನದಲ್ಲಿದ್ದಾಗ, ಇದು ಇನ್ಹೆರೆಂಟ್ ಆಗಿದೆ ಇದರೊಳಗೆ. ಸತ್ಯದಲ್ಲಿ, ಅಜ್ಞಾನದಲ್ಲಿದ್ದಾಗ, ಮಾಯೆಯಲ್ಲಿದ್ದಾಗ, ಮಿಥ್ಯೆಯಲ್ಲಿದ್ದಾಗ, ಅದರಲ್ಲಿ ಅದು ಕಾಣಲ್ಲ, ಇಲ್ಲ, ಇನ್ಹೆರೆಂಟ್ ಆಗಿದೆ. ಇದೆರಡೂ ಗೊತ್ತಾದಾಗ ಸತ್ಯ ಮಿಥ್ಯ ಅದರ ಅರಿವು, ನಿತ್ಯ ಅನಿತ್ಯದ ವಿವೇಕ ಜ್ಞಾನ. ಈ ಜ್ಞಾನ ಇದ್ದಾಗ ನಾನು ನಾನಾಗೇ ಇರ್ತೀನಿ. ಆಗ ಇನ್ಹೆರೆಂಟ್ ಆಗಿರೋ ಆ ಸಾಕ್ಷಿ ನನಗೆ ಅನುಭವಕ್ಕೆ ಬರುತ್ತೆ. ನಾನಾಗೇ ಇರೋದು. ನಾನು ಫಾಲ್ಸ್ ಐಡೆಂಟಿಫಿಕೇಷನಲ್ಲಿದ್ದಾಗ ಅದು ಇರಲ್ಲ, ಮರ್ತೋಗೋದೇನೋ, ಅದು ಇರಲ್ಲ ಅಲ್ಲಿ. ದಟ್ ಇನ್ಹೆರೆಂಟ್ ಟ್ರೂತ್ ವಿಲ್ ಡಿಸಪಿಯರ್ ವೆನ್ ಐ ಆಮ್ ಇನ್ ಮಾಯಾ, ಆ ಫಾಲ್ಸ್ ಐಡೆಂಟಿಫಿಕೇಷನ್. ಇದೆರಡಕ್ಕೂ ಮೀರಿದ್ದೇ ಶಾಶ್ವತವಾದ ಶಾಂತಿ ನಾನು. ದಟ್ ಶಾಂತಿ, ಶಾಶ್ವತವಾದ ಶಾಂತಿ, ಆನಂದ, ಇದೆಲ್ಲವೂ ಕೂಡ ಸಾಕ್ಷಿ, ಎರಡಕ್ಕೂ ಮೀರಿದ್ದು. ಮೂಲ ತತ್ವ ಪ್ರಾರಂಭದಲ್ಲಿದೆ, ಎಲ್ಲೂ ಹೋಗಿಲ್ಲ, ಇದೆ, ಯಾವಾಗಲೂ ಇದೆ, ಕೊನೆಯಲ್ಲೂ ಇದೆ, ಅಂತ್ಯದಲ್ಲೂ ಇದೆ. ಅದೇ ನಾನು, ಅಲ್ಲೂ ಇದ್ದೆ, ಅಲ್ಲೂ ಇರ್ತೀನಿ. ಆದರೆ ಮಧ್ಯದಲ್ಲಿ ಕಂಟ್ಯಾಮಿನೇಟ್ ಆಗಿದೆ. ಶುದ್ಧ ತತ್ವ ಪ್ರಾರಂಭದಲ್ಲೂ ಇದೆ, ಅಂತ್ಯದಲ್ಲೂ ಇದೆ. ಮಧ್ಯದಲ್ಲಿ ಅದು ಕಲುಷಿತಗೊಂಡಿದೆ, ಕಲುಷಿತವಾಗಿದೆ. ಇದು ಮಾಯೆಯ ಆಟ. ಇದು ಒಂದು ಗೇಮ್, ಪರಮಾತ್ಮನ ಆಟ. ಈ ಕಣ್ಣಾಮುಚ್ಚಾಲೆ ಆಟ. ಇದರಲ್ಲಿ ಹೊರಗಡೆಯಿಂದ ನೋಡಿದ್ರೆ ಸತ್ಯನೂ ಮಾಯೆನೂ ವ್ಯತ್ಯಾಸವೇ ಕಾಣಲ್ಲ. ಕಣ್ಣಾಮುಚ್ಚಾಲೆ ಅಂತ ಅದಕ್ಕೆ ಹೇಳೋದು. ಮಾಯೆ ಸತ್ಯಕ್ಕಿಂತ ಸತ್ಯಕ್ಕೆ ತಲೆ ಮೇಲೆ ಹೊಡೆದಷ್ಟು ಸತ್ಯವಾಗಿ ಕಾಣುತ್ತೆ. ನಾವಿಲ್ಲಿ ಸಿಕ್ಕಾಕೊಳ್ತೇವೆ. ಅಟ್ಯಾಚ್ಮೆಂಟ್, ದ ಎಕ್ಸ್ಪೀರಿಯನ್ಸ್ ಆಫ್ ಅಟ್ಯಾಚ್ಮೆಂಟ್ ಈಸ್ ವ್ಯಕ್ತಿ. ಯಾವಾಗ ಅದು ಗೊತ್ತಾಗುತ್ತೆ, ಬಿಡಿಸ್ಕೊಳ್ತೀವಿ. ದಟ್ ಎಕ್ಸ್ಪೀರಿಯನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಈಸ್ ವ್ಯಕ್ತ, ಇಂಡಿವಿಜುವಲ್, ಪರ್ಸನ್, ಇಂಡಿವಿಜುವಲ್. ಆ ಪರ್ಸನಾಲಿಟಿ ಹೋದ ತಕ್ಷಣ ಇಂಡಿವಿಜುವಾಲಿಟಿ ಬರುತ್ತೆ. ಅದು ಎರಡೂ ಬೇಡ, ನಾನು ಮೀರಿ ಹೋಗ್ಬೇಕಂದಾಗ ಅವ್ಯಕ್ತ. ವ್ಯಕ್ತಿ, ವ್ಯಕ್ತ, ಅವ್ಯಕ್ತ. ಇಟ್ ಇಸ್ ಟೋಟಲ್ ಟ್ರಾನ್ಸೆಂಡೆನ್ಸ್ ಆಫ್ ದಿ ಮೈಂಡ್. ಇದು ಅದು ಎರಡೂ ಇಲ್ಲದಕ್ಕೆ ಮೀರಿತು. ಆದರೆ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಇದರಿಂದ ಚಿತ್ತ ಕಲುಷಿತವಾಗಿದೆ. ಎಲ್ಲ ತುಂಬಿಕೊಂಡಿದೆ, ಕಾನ್ಷಿಯಸ್ನೆಸ್ನಲ್ಲಿ ಎಲ್ಲ ತುಂಬಿಕೊಂಡಿದೆ. ಎಲ್ಲಿವರೆಗೂ ನಾವು ಈ ಕಣ್ಣಾಮುಚ್ಚಾಲೆ ಆಟದಲ್ಲಿ ನಾವು ಸಿಕ್ಕಾಕೊಂಡಿರೋದು ಗೊತ್ತಾಗುತ್ತೆ, ಬಿಡಿಸ್ಕೊಳ್ಳೋದು ಗೊತ್ತಾಗುತ್ತೆ, ಜ್ಞಾನ ಯಾವುದು ಗೊತ್ತಾಗುತ್ತೆ. ಆ ಜ್ಞಾನದಲ್ಲಿ ನಾವು ಇನ್ಹೆರೆಂಟ್ ಕ್ವಾಲಿಟಿ ಟ್ರೂತ್ನ ತಿಳ್ಕೊಳ್ತೀವಿ. ಆಗ ಇದೆರಡನ್ನು ಮೀರಿ ಹೋಗ್ಬೋದು. ಇನ್ಹೆರೆಂಟ್ ಕ್ವಾಲಿಟಿ ಸಿಗಬೇಕಾದ್ರೆ ಮಾಯೆಯಿಂದ ಹೊರಗೆ ಬಂದರೆ ಮಾತ್ರ ಸಿಗೋದು. ನಿತ್ಯ ಅನಿತ್ಯ ವಿವೇಕ ಜ್ಞಾನದಿಂದ ನಮಗೆ ಇನ್ಹರೆಂಟ್ ಕ್ವಾಲಿಟಿ, ನಮ್ಮ ಒಳಗಡೆ ಇರೋ ಸಾಕ್ಷಿ ಗೊತ್ತಾಗುತ್ತೆ. ಆದರೆ ಮಾಯೆಯಲ್ಲಿದ್ದವರು ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾದಾಗ ನಾವು ತಿಳ್ಕೋಬೇಕು, ಮಾಯೆಯಿಂದ ಹೊರಗೆ ಬಂದಿದ್ದೀವಿ, ಅದಕ್ಕೆ ಗೊತ್ತಾಗ್ತಾ ಇದೆ ಅಂತ. ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಟ್ರೂತ್ ಈಸ್ ಇನ್ ದ ರಿಫ್ಲೆಕ್ಷನ್ ಆಫ್ ದಟ್ ರಿಯಾಲಿಟಿ ಈಸ್ ಇನ್ ದಿ ಇಂಡಿವಿಜುವಲ್, ನಾಟ್ ಇನ್ ದಿ ಪರ್ಸನಾಲಿಟಿ. ಅದಕ್ಕೆ ಈ ಜನ್ಮಾಂತರಗಳು ಬರ್ತಾನೇ ಇರೋದು, ಈ ಆಟ ನಡೀತಾನೇ ಇರೋದು. ಇದಕ್ಕೆ ಆದಿ ಅಂತ್ಯಗಳೇ ಇಲ್ಲ. ಯಾವತ್ತು ಕೊನೆ ಆಗುತ್ತೆ, ಸುಸ್ತಾದಾಗ ಕೊನೆ ಆಗಲೇಬೇಕು. ಅದಕ್ಕೆ ಮುಂಚೆ ನಮಗೆ ಗೊತ್ತಾಗಬೇಕು, ಈ ಆಟ ಆಡೋಕ್ಕೆ ನಾವು ಬಂದಿರೋದು. ನಮ್ಮ ಪರ್ಪಸ್ಸು ಆಟ ಆಡಿ ಮುಗಿಸೋದು. ಯಾವುದೂ ನಾವು ಅದು ನಮ್ಮ ಸ್ಕೋರಕ್ಕೆ
ಕಮ್ಮಿ ಆಗ್ತಾ ಇದೆ, ಸೋಲ್ತಾ ಇದ್ದೀವಿ, ಸಿಕ್ಕಾಕೊಂಡು ಈ ಸತಿ ಗೆದ್ದು ಹೋಗಬೇಕು ಆಟದಲ್ಲಿ, ನಾನು ಗೆಲ್ಲಬೇಕು, ಈ ಮಾಯನ ಗೆಲ್ಲಬೇಕು, ಆಟನ ಗೆಲ್ಲಬೇಕು ಅಂತ ಬರಬೇಕು. ಜನ್ಮ ಅದಕ್ಕಾಗಿ ಇದೆ. ಜೀವನ ಕಟ್ಕೊಂಡಿರೋದು ಯಾವ ಕರ್ಮದಿಂದ ಕಟ್ಕೊಂಡಿದೀವೋ ಆ ಕರ್ಮದಿಂದನೇ ಬಿಡಿಸ್ಬೇಕು. ಯಾವ ಜನ್ಮದಿಂದ ಅಂಟ್ಕೊಂಡಿದ್ದೆ ಜನ್ಮ ತಗೊಂಡೇ ಬಿಡಿಸ್ಕೋಬೇಕು. ಜೀವನ ಕಟ್ಕೊಂಡೇನೆ, ಸಂಸಾರ ಕಟ್ಕೊಂಡೇನೆ. ಯಾಕೆಂದರೆ ಮಾಯೆ, ಸಂಸಾರ, ಪ್ರಪಂಚ ಎಲ್ಲ ಅದರಿಂದನೇ ಕಟ್ಕೊಂಡಿರೋದು, ಅದರಿಂದನೇ ಬಿಡಿಸ್ಕೋಬೇಕು. ಯಾವ ಬಾಗಲು ನಮ್ಮನ್ನು ಒಳಗಡೆ ಹಾಕಿ ಸೇರಿಸ್ಕೊಂಡಿದೆ ಅದೇ ಬಾಗಲು ತೆಗಿಬೇಕಾದ್ರೆ ನಾವು ಜನ್ಮ ತಗೊಳ್ಳೇಬೇಕು, ಸಂಸಾರ ಮಾಡಲೇಬೇಕು, ಸಂಬಂಧ ಇಡಲೇಬೇಕು, ವಿಷಯಗಳಲ್ಲಿ ಸೇರ್ಕೊಳ್ಳೇಬೇಕು, ವಸ್ತುಗಳ ಜೊತೆ ಇರಲೇಬೇಕು. ಅದೇ ನಮ್ಮನ್ನು ಬಂಧಿಸಿರೋದು, ಅದರಿಂದನೇ ಇವಾಗ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ನಾವು ಜನ್ಮ ತಗೊಳ್ಳೇಬೇಕು. ತಗೊಂಡಾಗ ನಮ್ಗೆ ಗೊತ್ತಾಗಬೇಕು, ಈ ಆಟ ಮುಗಿಬೇಕಾದ್ರೆ ನಾವು ದಟ್ ಸೆಲ್ಫ್ ರಿಮೆಂಬರೆನ್ಸ್ ಬರಬೇಕಾದ್ರೆ ಇನ್ಹೆರೆಂಟ್ ಕ್ವಾಲಿಟಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿದಾಗ. ಪೂಜೆಗಳು, ಇಟ್ಸ್ ಎ ಮಂಡಲ ಪೂಜೆ, ಒನ್ ಡೇ ಯಾವತ್ತಾದ್ರೂ ಪೂಜೆ ಮಾಡೋದು ಅಥವಾ ದಿವಸದಲ್ಲಿ ಒಂದು 5 ನಿಮಿಷ ಪೂಜೆ ಮಾಡೋದು ವ್ಯತ್ಯಾಸ ಬರಲ್ಲ. ಇದೇ ಕಮಿಟ್ಮೆಂಟಿಂದ ಕೂತ್ಕೊಂಡು ನಾವು ಒಂದು ಮಂಡಲ ಹಾಕಿ ಪೂಜೆ ಮಾಡಿದಾಗ ನಮ್ಮ ಕೆಲಸ ಏನು, ಈ ಪೂಜೆನಲ್ಲಿ ಏನೇ ಆದ್ರೂ ಆ ಇನ್ಹೆರೆಂಟ್ ಕ್ವಾಲಿಟಿ ಯಾವಾಗಲೂ ಜ್ಞಾಪಕಕ್ಕೆ ಬರೋವಂಥ ಸ್ಥಿತಿನಲ್ಲಿ ನನ್ನನ್ನು ಇಟ್ಟಿರೋ ಪರಮಾತ್ಮ. ಮಾಯೆ ಬೇಡ, ಹೆಚ್ಚು ಹೊತ್ತು ಪೂಜೆ ಎಲ್ಲ ಮಾಡಿ, ಸ್ವಲ್ಪ ಹೊತ್ತು ಪೂಜೆ, ಪ್ರಯಾರಿಟಿ ಕೊಡೋದು ಎಲ್ಲದಕ್ಕೂ. ಪೂಜೆ ಕಮ್ಮಿ ಆಗಿರುತ್ತೆ ದಿನಾಗಲೂ. ಆದರೆ ಮಂಡಲ ಪೂಜೆನಲ್ಲಿ ಪೂಜೆಗೆ ಪ್ರಯಾರಿಟಿ ಆದ್ದರಿಂದ ಜಾಸ್ತಿ ಹೊತ್ತು ನಮಗೆ ಎಚ್ಚರ ಇರುತ್ತೆ, ನಾವು ಯಾರು ಅಂತ ಗೊತ್ತಾಗ್ತಾ ಇರುತ್ತೆ. ಆ ಇನ್ಹೆರೆಂಟ್ ಕ್ವಾಲಿಟಿ ನಾವು ಹೊರಗಡೆ ಬರೋ ಹಾಗೆ ಮಾಡಬಹುದು. ಆವಾಗ ಯಾವಾಗ ನಾವು ಹೊರಗಡೆ ಬರ್ತೀವೋ ಅವ್ಯಕ್ತವಾದ ಒಂದು ಸ್ಥಿತಿಯನ್ನು ಮುಟ್ಟಿ ಬರಬಹುದು. ಆಗ ನಮಗೆ ಖಚಿತವಾಗುತ್ತೆ, ಆ ಕನ್ವಿಕ್ಷನ್ ಬರುತ್ತೆ, ಆ ಶ್ರದ್ಧಾ ಭಕ್ತಿಯಿಂದ. ಅದಕ್ಕೋಸ್ಕರ ಈ ಮಂಡಲ